ಸರ್ ಆಗಲಿ ಅಥವಾ ಸುಬ್ರಾವ್ ಸರ್ ಆಗಲಿ ಮಾತಾಡಿದ್ದಾರೆ. ಇವಾಗ ನಾವು ಒಂದು ವಿಷಯ ಹೇಳೋದಂದ್ರೆ, ನಾವು ಈ ಜನಜಾಗೃತಿ ಸೇವಾ ಸಂಘ ಸುಮಾರು 2-3 ವರ್ಷಗಳಿಂದ ನಾವು ಈ ಒಂದು ಸಾಮಾಜಿಕ ಅವೇರ್ನೆಸ್ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ವಿಶೇಷವಾಗಿ ಕೆಲವೊಂದು ಏನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ನಮಗೆ ನಮ್ಮ ಸಂಘಟನೆಯ ಒಂದು ಹೆಮ್ಮೆ ಅಂತ ನಾನು ಹೇಳ ಬಯಸುತ್ತೇನೆ. ಇವಾಗ ನಮ್ಮ ತಾಯಿಯಂದರು ಇವಾಗ ಏನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಏನು ಒಂದು ಅಸಮಾನತೆ ಸಮಾಜದಲ್ಲಿರ್ತಕ್ಕಂಥ ಅಂಗಡೊಂಗಲನ್ನ ತೆಗೆಯುವುದಕ್ಕೋಸ್ಕರ ಅವರು ತಮ್ಮ ಕೈಗೊಳ್ಳ ಮುಖಾಂತರ ಅನೇಕರು ಮಾತಾಡಿದರು. ಅದೇ ಪ್ರಕಾರ ಸಾಹಿತ್ಯಗಾರರು ನಮ್ಮ ಈ ಒಂದು ಅವೇರ್ನೆಸ್ ನಾವು ಯಾವುದೇ ಒಂದು ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೀವೋ ಅದೇ ರೀತಿ ಅವರು ಸಹಿತ ಮಾಡ್ತಾ ಇದ್ದು, ಇದು ನಾನು ನಮ್ಮ ಸಂಘಟನೆ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಬಯಸುತ್ತೇನೆ. ಅದರ ಜೊತೆಗೆ ಇವಾಗ ನಮ್ಮ ಪತ್ರಿಕಾ ಉದ್ಯಮದಲ್ಲಿ ಅನೇಕ ಏರುಪೇರುಗಳಿದ್ರು ನಮ್ಮ ಸಂಜೀವ್ ಕಾಂಬ್ಳೆ ಅಂತವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಒಂದು ಹೆಮ್ಮೆ ಅಂತ ನಾನು ಹೇಳಬಯಸುತ್ತೇನೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಇವತ್ತು ಪತ್ರಿಕೋದ್ಯಮ ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು 4ನೇ ಅಂಗ, ಒಂದು 4ನೇ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಆದ್ರೆ ಇವತ್ತು ಪತ್ರಿಕೋದ್ಯಮ ಸಂಪೂರ್ಣವಾಗಿ ಅದು ಕುಸಿತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನಾದರೂ ಒಂದು ದೀರ್ಘತನದ ನೇರ ಈ ಒಂದು ಮುಖಾಂತರ ಹೋದ್ರೆ ಜನರಿಗೆ ಒಂದು ಜನರ ಸಮಸ್ಯೆಗಳ ಜನರ ಧ್ವನಿಯಾಗಿ ಇವತ್ತು ಪತ್ರಿಕೋದ್ಯಮ ಕೆಲಸ ಮಾಡಬೇಕಾಗಿದೆ. ಆದರೂ ಸಹಿತ ಸಂಜೀವ್ ಕಾಂಬ್ಳೆ ಅವರು ನಮ್ಮ ಸಂಯುಕ್ತ ಕರ್ನಾಟಕದ ಒಬ್ಬ ಒಳ್ಳೆಯ ವರದಿಗಾರಾಗಿ ನಮ್ಮ ಚಿಕ್ಕೋಡಿ ತಾಲೂಕದ ಒಬ್ಬ ಈ ಸಮಸ್ತ ಚಿಕ್ಕೋಡಿ ತಾಲೂಕಿನ ಸಮಸ್ಯೆಗಳನ್ನ ಸರ್ಕಾರದವರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದುದು ನಮ್ಮೆಲ್ಲರಿಗೆ ಅದೊಂದು ಹೆಮ್ಮೆ ವಿಷಯ. ಅದೇ ರೀತಿ ನಮ್ಮ ಸುರೇಶ್ ಅವರಿಗೆ ಅವರು ತಮ್ಮ ಉದ್ಯಮದಲ್ಲಿ ಪ್ರಗತಿಯನ್ನು ಕಾಯ್ದುಕೊಂಡು ಆ ಉದ್ಯಮ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಅದಕ್ಕೆ ನಾನು ನಮ್ಮ ಸಂಘಟನೆ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳಬಯಸುತ್ತೇನೆ. ಉದ್ಯಮದಲ್ಲಿ ಅವರು ಸಾಕಷ್ಟು ಪರಿಣಿತವಾಗಿದ್ದು ನಮ್ಮ ಯುವಕರು ಇವತ್ತು ಉದ್ಯೋಗಗಳನ್ನು ಮಾಡಬೇಕಾಗಿದೆ. ಶಿಕ್ಷಣ ಕೇವಲ ನೌಕರಿಗಾಗಿ ಆಗಿರಬಾರದು, ಅದು ಉದ್ಯೋಗೀಕರಣ ಆಗಬೇಕು, ಔದ್ಯೋಗೀಕರಣ ಆಗಬೇಕು. ಶಿಕ್ಷಣ ಒಂದು ಇದು ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಬೇಕು. ಅಂದ್ರೆ ಒಂದು ಈ ಔದ್ಯೋಗೀಕರಣ ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹೆಚ್ಚಿಗೆ ನಾನು ಹೇಳಲ್ಲ, ಟೈಮ್ ಬಹಳ ಸಾಕಷ್ಟು ಆಗಿದೆ. ಅದಕ್ಕೆ ಬರೀ ನಾವು ಏನು ವೇದಿಕೆ ಮೇಲೆ ಕೂತ್ಕೊಂಡು ಅಷ್ಟೇ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ನಾನು ಎಲ್ಲರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸಿದೆ. ಸ್ವಲ್ಪ ಇನ್ನೊಂದು ನಮ್ಮ ದೇವರಸ್ ಸರ್ ಡೈರೆಕ್ಟರ್ ಸರ್ ದೇವರಸ್ ಸರ್ ಪ್ರೀತಿಯಲ್ಲಿ ಕೇಳೋದು. ಆಮೇಲೆ ನಮ್ಮ ರುದ್ರಪ್ಪ ಸಂಗಪ್ಪರು ನೋಡ್ರಿ, ನಮ್ಮ ಹಿರಿಯ ಸಾಹಿತ್ಯಗಳು ಹೇಳಿದ್ರೆ ನಾವ್ ಏನ್ ಮಾಡಬೇಕಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳಬೇಕಾಗ್ತದೆ. ರುದ್ರಪ್ಪ ಸಂಗಪ್ಪಗಳು ಹೇಳಿದ್ರು ವ್ಯಕ್ತಿ ಬರಬೇಕು. ರುದ್ರಪ್ಪ ಸಂಗಪ್ಪಗಳು ಮತ್ತು ನಮ್ಮ ದೇವರಸ್ ಸರ್ ಅವರನ್ನು ಸೂಚನೆ ಮಾಡ್ತಾ ಇದೆ. ರುದ್ರಪ್ಪ ಸಂಗಪ್ಪ ಸರ್, ದೇವರಸ್ ನಮ್ಮ ಕಾರ್ಯಕ್ರಮ ರುದ್ರಪ್ಪ ಸಂಗಪ್ಪಗಳು ಎಲ್ಲಿದ್ರು ವೆಂಕಿ ಬರಬೇಕು. ಆಮೇಲೆ ದೇವರಸ್ ಸರ್ ಅವರು ಬರಬೇಕು.